ಸ್ನೇಹಿತರೆ ನಮಸ್ಕಾರ. ಮಾಧವಿ ಕಾದಂಬರಿಯ ಮುಂದುವರಿದ ಭಾಗ. ಗಾಲವ ಮುನಿ ತನ್ನ ಸ್ವಂತ ಸುಖಕ್ಕಾಗಿಯೂ ಈ ದಕ್ಷಿಣೆ ಬೇಡುತ್ತಿಲ್ಲ. ಅದು ಸತ್ಕಾರ್ಯಕ್ಕಾಗಿ. ದಾನವೀಯದಿದ್ದರೆ ತಾನು ಕ್ಷತ್ರಿಯನಾಗಿ ಜನಿಸಿಯೂ ವ್ಯರ್ಥ. ಭಿಕ್ಷಾರ್ಥಿಯಾಗಿ ಬಂದ ಬ್ರಾಹ್ಮಣನನ್ನು ಹಿಂದೆ ಕಳಿಸಿದರೆ ತಮ್ಮ ವಂಶಕ್ಕೇ ಕಲಂಕಪ್ರಾಯ. ಮೌನವಾಗಿ ಕುಳಿತ ರಾಜನನ್ನು ಕಂಡು ಗಾಲವನಿಂದ, ಯಯಾತಿ, ನಿನ್ನ ಕೈಲಿ ಇದು ಸಾಧ್ಯವಿಲ್ಲವೆಂದಾದರೆ ಹೇಳು, ನನಗೇನೂ ಕೋಪವಿಲ್ಲ. ನಾನು ಬೇರೆ ಯಾರಾದರೂ ರಾಜರನ್ನು ಆಶ್ರಯಿಸುತ್ತೇನೆ. ರಾಜನ ಹುಬ್ಬುಗಳು ಗಂಟಿಕ್ಕಿದುವು. ಈತನಿಗೆ ಕೊಡುವುದಕ್ಕೆ ನನ್ನ ಬಳಿ ಏನಿದೆ? ಈ ಸ್ವರ್ಣ ಸಿಂಹಾಸನಗಳು, ರಥಗಳು, ಪಲ್ಲಕ್ಕಿಗಳು. ಅವನ್ನು ತೆಗೆದುಕೊಂಡು ಬೇರೆ ರಾಜರು ಅಶ್ವಗಳನ್ನು ಕೊಡಬಹುದೇ? ಸಾಮಾನ್ಯವಾಗಿ ಆ ವಸ್ತುಗಳೆಲ್ಲ ಎಲ್ಲ ರಾಜರ ಬಳಿಯೂ ಇರುವಂಥವು. ಯಾವುದಾದರೂ ಲೋಕೋತ್ತರವಾದ ವಸ್ತು ತನ್ನಲ್ಲಿದ್ದಿದ್ದರೆ ಅದನ್ನು ಈತನಿಗೆ ಕೊಟ್ಟು ಬಿಡಬಹುದಾಗಿತ್ತು. ರಾಜನಿಗೆ ಫಕ್ಕನೆ ತನ್ನ ಮಗಳು ಮಾಧವಿಯ ನೆನಪಾಯಿತು. ಕೆಲವು ದಿನಗಳ ಹಿಂದೆ ಅವಳನ್ನು ಅಂತಃಪುರದಲ್ಲಿ ಕಂಡಾಗ ಇದ್ಯಾರು ಈ ಚೆಲುವೆ ಎಂದು ತನಗೇ ಅನಿಸಿತ್ತು. ಇಂಥ ರೂಪರಾಶಿಯನ್ನು ತನ್ನ ಬಳಿ ಇಟ್ಟುಕೊಂಡಿರುವುದು ಕ್ಷೇಮವಲ್ಲ. ಕ್ಷತ್ರಿಯ ಕನ್ಯೆಗೆ ಯೋಗ್ಯವಾದ ರೀತಿಯಲ್ಲಿ ಸ್ವಯಂವರ ಏರ್ಪಡಿಸಿ ಅವಳಿಗೆ ವಿವಾಹ ಮಾಡಿಬಿಡಬೇಕು ಎಂದು ತಾನು ಯೋಚಿಸಿದ್ದೆ. ಒಂದು ವೇಳೆ ಮಗಳು ಮಾಧವಿಯನ್ನೇ ಮುನಿಗೆ ಕೊಟ್ಟು ಬಿಟ್ಟರೆ? ಈ ಯೋಚನೆಯಿಂದ ರಾಜನ ಗಂಟಿಕ್ಕಿದ ಹುಬ್ಬುಗಳು ಸಡಿಲಿಸಿದುವು. ತಿಳಿನಗೆಯು ತುಟಿಗಳ ಮೇಲೆ ಮೂಡಿತು. ಗಾಲವ ಅದನ್ನು ಗಮನಿಸಿದ. ಯಯಾತಿ ಅಂದುಕೊಂಡ, ಮಾಧವಿಯನ್ನು ಕೊಡಲು ಯಾವ ಅಭ್ಯಂತರವಿದೆ? ಹೇಗೂ ಈ ಮಗಳು ತನಗೆ ಹೊರೆಯೇ. ಹುಟ್ಟಿದಂದೇ ಅಪಶಕುನ ಹೊತ್ತು ಬಂದವಳು. ತನಗೆ ಯಾವ ವಿಧದಿಂದಲೂ ಪ್ರಯೋಜನಕಾರಿಯಲ್ಲ. ತನ್ನ ವೃದ್ಧಾಪ್ಯಕ್ಕೆ ಆಗುವ ಗಂಡು ಮಕ್ಕಳು ಯದು ದ್ರುಹ್ಯು ಪುರು ಇವರುಗಳಿರುವಾಗ ಯಕಶ್ಚಿತ್ ಈ ಹುಡುಗಿಯ ಬಗ್ಗೆ ತಾನೇಕೆ ಮರುಗಬೇಕು? ದಾನ ಮಾಡುವವನು ತಾನು, ಅವಳ ತಂದೆ. ಆ ಅಧಿಕಾರ ಇರುವ ಇನ್ನೊಬ್ಬಾಕೆ ಮಾಧವಿಯ ತಾಯಿ. ಬದುಕಿಲ್ಲವಾದ್ದರಿಂದ ತನ್ನ ಕೆಲಸ ಇನ್ನಷ್ಟು ಸರಳವಾಯಿತು. ಆದರೆ ಆ ದಾನದ ಬಗ್ಗೆ ಮಾಧವಿ ಏನನ್ನಬಹುದು? ಅವಳ ಮಾತಿಗೆ ತಾನು ಬೆಲೆ ಕೊಡುವ ಅಗತ್ಯವಿಲ್ಲ. ಇನ್ನು ತನ್ನ ಪ್ರಜೆಗಳು? ಮಗಳನ್ನೇ ದಾನ ಕೊಟ್ಟು ಬಿಟ್ಟ, ದಾನಶೂರ ಎಂದು ಹೊಗಳುತ್ತಾರೆ, ಕೊಂಡಾಡುತ್ತಾರೆ. ಅಲ್ಲದೆ ಈ ದಾನದಿಂದ ತನ್ನ ಧರ್ಮ ಸಂಕಟವೂ ತಪ್ಪುತ್ತದೆ. ಆದರೆ ಯಾವ ನಿರ್ಧಾರಕ್ಕೂ ಬರುವ ಮುನ್ನ ದೇವಯಾನಿಯನ್ನೊಮ್ಮೆ ಕೇಳಬೇಕು ಎಂದುಕೊಳ್ಳುತ್ತಾ ಯಯಾತಿ, ಮುನಿವರ್ಯ, ಯೋಚನೆ ಮಾಡಲು ಅವಕಾಶ ಕೊಡಿ. ನಾಳೆ ಸಂಜೆ ಯಾವುದಕ್ಕೂ ತಿಳಿಸುತ್ತೇನೆ ಎಂದ. ರಾತ್ರಿ ಅಂತಃಪುರದಲ್ಲಿ ದೇವಯಾನಿಯೊಂದಿಗೆ ಯಯಾತಿ ತನಗೆ ಒದಗಿದ ಧರ್ಮ ಸಂಕಟದ ಬಗ್ಗೆ ಮಾತೆತ್ತಿದ. ದೇವ